ವಿಜಯನಗರದಲ್ಲಿ ಇಷ್ಟೊಂದು ಜನ ಇಷ್ಟೊಂದು ನಿಂತಿದ್ದೀರಾ ಏನಕ್ಕೆ? ನಾವು ಕೋರ್ಸ್ ಕಲಿಯೋಕೆ ಅಂತ ಬಂದಿರೋದು, ಮೇಕಪ್ ಕೋರ್ಸ್. ಮೇಕಪ್ ಕೋರ್ಸ್ ಎಷ್ಟು ತಿಂಗಳು? 1 month 35 days. ಎಷ್ಟು ಫೀಸು? 25,000. ಕಲಿಬೇಕು ಅಂತ ಆಸೆ ಇತ್ತು, ಹಾಗಾಗಿ ಬಂದು ಸೇರ್ಕೊಂಡು. ಮ್ಯಾಮ್ ನೋಡಿ ನಂಗೆ ಇಷ್ಟ ಆಯ್ತು. ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಶಿಲ್ಪಾ ಮ್ಯಾಮ್ ಅಂದ್ರಲ್ಲ, ಎಲ್ಲಿ ನಿಮ್ ಶಿಲ್ಪಾ ಮ್ಯಾಮ್? ನೋಡಿ ಅವರೇ ಬಂದ್ರು. ಏನಕ್ಕೆ ಇಷ್ಟೊಂದು ಜನ ನಿಂತಿದ್ದಾರೆ? ಆಕ್ಚುಲಿ ಇವತ್ತು ನಮ್ದು 19 ಬ್ಯಾಚ್ ಫಸ್ಟ್ ಡೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗೆ ನನ್ನ ಅಕಾಡೆಮಿಲಿ ಸ್ಪೆಷಲ್ ಏನಂದ್ರೆ ಪ್ರತಿ ಒಂದು ಬ್ಯಾಚ್ಗೂ ನಾನು 25,000 ರುಪೀಸ್ಗೆ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ, ಮೇಕಪ್ ಕ್ಲಾಸಸ್ನ. ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ರೆಡ್ ಆಗಿ. ಇದುವರೆಗೂ ಎಷ್ಟು ಹೆಣ್ಣು ಮಕ್ಕಳಿಗೆ ನೀವು ಕೋಚಿಂಗ್ ಅನ್ನ ಕೊಟ್ಟಿದ್ದೀರಾ? 1000 ಸ್ಟೂಡೆಂಟ್ಸ್ಗೆ ನಾನು ಟೀಚ್ ಮಾಡಿದ್ದೀನಿ. ಬ್ಯಾಂಗ್ಳೂರಲ್ಲಿ ಬೆಸ್ಟ್ ಅಕಾಡೆಮಿ ಯಾವ್ದಂತ ನಾನು ಸರ್ಚ್ ಮಾಡಿದಾಗ ಶಿಲ್ಪಗೌಡ ಮ್ಯಾಮ್ದೇ ನನಗೆ ಗೊತ್ತಾಗಿದ್ದು. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಿದ್ದಾರೆ ಮೇಡಮ್, ನೀವು ಎಲ್ಲಿ ಕಲ್ತಿದ್ದೀರಾ ಅಂದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಶಿಲ್ಪಗೌಡ ಸ್ಟೂಡೆಂಟು ಅಂತ. 2 months ಕಲ್ತು ಒಂದೇ ಮನೆಯಲ್ಲಿ 8 ಆರ್ಡರ್ಸ್ ತಗೊಂಡು 8ಕ್ಕೆ ಅರ್ನ್ ಮಾಡಿದೆ. ಸೊ ಆ ಒಂದು 25,000 ಅಲ್ಲಿ ಏನೇನು ಸಿಲೆಬಸ್ ಕವರ್ ಆಗುತ್ತೆ? HD, ವಾಟರ್ ಪ್ರೂಫ್, ಹೇರ್ ಬ್ರಷ್, ಮೇಕಪ್, ಸ್ಯಾರಿ ಡ್ರಿಪಿಂಗ್ ಕ್ಲಾಸಸ್ ಇರುತ್ತೆ, ಹೇರ್ ಸ್ಟೈಲ್ ಕ್ಲಾಸಸ್ ಇರುತ್ತೆ, ಬ್ರೈಡಲ್ ರಿಲೇಟೆಡ್ ಹೇರ್ ಸ್ಟೈಲ್ಸ್ ಎಲ್ಲ. ಹಲೋ ಮೇಡಮ್, ಹಾಯ್, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮಹಾಲಕ್ಷ್ಮಿ ಅಂತ. ಓಕೆ, ಮಹಾಲಕ್ಷ್ಮಿ ಅವರೇ, ಏನ್ ವಿಜಯನಗರದಲ್ಲಿ ಇಷ್ಟೊಂದು ಜನ ಇಷ್ಟೊಂದು ನಿಂತಿದ್ದೀರಾ ಏನಕ್ಕೆ? ನಾವು ಕೋರ್ಸ್ ಕಲಿಯೋಕೆ ಅಂತ ಬಂದಿರೋದು, ಮೇಕಪ್ ಕೋರ್ಸ್. ಕೋರ್ಸ್ ಏನ್ ಕೋರ್ಸ್? ಮೇಕಪ್ ಕೋರ್ಸ್. ಮೇಕಪ್ ಕೋರ್ಸ್ ಎಷ್ಟು ತಿಂಗಳು? 1 month 35 days. 35 ಡೇಸ್. ಎಷ್ಟು ಫೀಸು? 25,000. ಬರೀ 25,000? ಓಕೆ, ಬೇರೆ ಕಡೆ ಎಲ್ಲ ತುಂಬಾ ಜಾಸ್ತಿನೇ ತಗೊಳ್ತಾರೆ ಅನ್ಸುತ್ತಲ್ಲ? ಚಾರ್ಜಿದ್ವಿ, ತುಂಬಾ ಇದೆ. ಎಷ್ಟಿದೆ? 150, 1 lakh ಎಲ್ಲ ಇದೆ. ಬಟ್ ಇಲ್ಲಿ ತುಂಬಾ ಕಮ್ಮಿಯಾಗಿ ಹೇಳ್ಕೊಡ್ತಾರೆ, ತುಂಬಾ ಚೀಪ್ ಆಗಿ. ಸೊ ನೀವು ಕಮ್ಮಿ ಫೀಸ್ ಆಗಿರೋದ್ರೆ ಬಂದಿರೋದಾ? ಹೌದು ಹೌದು, ಇನ್ನೊಂದು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅಂತ ಗೊತ್ತಾಯ್ತು. ಓಕೆ ಮೇಡಮ್, ಏನ್ ನಿಮ್ಮ ಹೆಸರು? ನೇತ್ರ ಅಂತ. ಓಕೆ, ನೇತ್ರ ಮೇಡಮ್. ಸೊ ನಿಮ್ಗೆ ಏನಕ್ಕೆ ಇದೆ ಈ ಕ್ಲಾಸ್ಗೆ ಬರಬೇಕು ಅಂತ ಅನ್ಸ್ತು? ಅಮೌಂಟು ಕಮ್ಮಿ ಇದೆ, ಮತ್ತೆ ಚೆನ್ನಾಗೂ ಇದೆ, ಅಕಾಡೆಮಿ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಅದಕ್ಕೋಸ್ಕರ ಚಾಯ್ಸ್ ಮಾಡ್ಕೊಂಡಿದ್ವಿ. ಓಕೆ ಓಕೆ ಮೇಡಮ್, ಲವ್ಲಿ. ಏನ್ ನಿಮ್ಮ ಹೆಸರು? ಚೈತ್ರ. ಓಕೆ, ಚೈತ್ರ ಅವರೇ ಹೇಳಿ, ನೀವೇನಕ್ಕೆ ಬಂದಿರೋದು? ಎಷ್ಟೊತ್ತಿಗೆ ಬಂದ್ರಿ ನೀವು ಆಕ್ಚುಲಿ? ಬೆಳಗ್ಗೆ 12 ಗಂಟೆಗೆ ಬಂದ್ವಿ. ಬೆಳಗ್ಗೆ 12 ಗಂಟೆಗೆ ಬಂದ್ರ? ಮಧ್ಯಾಹ್ನ 12 ಗಂಟೆಗೆ ಬಂದ್ರಿ? ಇಲ್ಲ, ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಇರ್ಬೇಕು ಅಂದಿದ್ರು, ಬಟ್ ಟೈಮಿಂಗ್ಸ್ ಎಕ್ಸ್ಪೆಂಡ್ ಆಯ್ತು, ಹಾಗಾಗಿ 12 ಗಂಟೆ ಬಂದು. ಓಕೆ, ಇಷ್ಟೊಂದು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದೀವಿ, ಹಾಗಾಗಿ ಕಲಿಬೇಕು ಅಂತ ಆಸೆ ಇತ್ತು, ಹಾಗಾಗಿ ಬಂದು ಸೇರ್ಕೊಂಡು. ಶಿಲ್ಪಾ ಮ್ಯಾಮ್, ಓಕೆ, ಹೇಗನ್ಸುತ್ತೆ ನಿಮ್ಗೆ? ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಹಾಗಾಗಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಹಾಗಾಗಿ ಬಂದಿದ್ದೀವಿ. ಸೊ ಏನಕ್ಕೆ ನೀವು ಮೇಕಪ್ ಮಾಡಬೇಕು ಅಂದ್ರೆ, ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂದ್ರೆ ಏನಕ್ಕೆ ನೀವು ಚೂಸ್ ಮಾಡ್ಕೊಂಡ್ರಿ? ಮ್ಯಾಮ್ ನೋಡಿ ನಂಗೆ ಇಷ್ಟ ಆಯ್ತು. ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಅವರಿಂದ ಇನ್ಸ್ಪಿರೇಷನ್ ಆಯ್ತು, ಹಾಗಾಗಿ ಕಲಿಬೇಕು ಅಂತ. ಹಾಗಾಗಿ ಎಲ್ಲಿ ನಿಮ್ಮನೆ ಇರೋದೆಲ್ಲಿ? ಒಂದು ಪ್ರಾಪರ್ ದಾವಣಗೆರೆ. ದಾವಣಗೆರೆಯಿಂದ ಇಲ್ಲಿ ಬಂದಿದ್ದೀರಾ? ದಾವಣಗೆರೆಯಿಂದ ಬಂದಿದ್ದೀವಿ. ಇಲ್ಲಿ ಸ್ಟೇ ಆಗಿದ್ದೀರಾ? ಹೌದು, ಇಲ್ಲಷ್ಟೇ. ಓಕೆ, ಯಾರು ನಿಮ್ಮ ಮ್ಯಾಮ್? ಶಿಲ್ಪಾ ಮ್ಯಾಮ್. ಶಿಲ್ಪಾ ಮ್ಯಾಮ್. ಶಿಲ್ಪಾ ಮ್ಯಾಮ್ ಅಂದ್ರಲ್ಲ, ಎಲ್ಲಿ ನಿಮ್ ಶಿಲ್ಪಾ ಮ್ಯಾಮ್? ನೋಡಿ ಅವರೇ ಬಂದ್ರು. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಐ ಆಮ್ ಗುಡ್. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ಸೊ ನಾನು ಹಿಂಗೆ ನನ್ನ ಗಾಡೀಲಿ ಹೋಗ್ತಾ ಇದ್ದೆ, ಏನಪ್ಪ ಇಷ್ಟೊಂದು ಜನ ಅಂತ ಹೇಳಿ ನಾನು ಕೂಡ ಇಳಿದು ಬಂದೆ. ಸೊ ಏನಕ್ಕೆ ಇಷ್ಟೊಂದು ಜನ ನಿಂತಿದ್ದಾರೆ? ಆಕ್ಚುಲಿ ಇವತ್ತು ನಮ್ದು 19 ಬ್ಯಾಚ್ ಫಸ್ಟ್ ಡೇ ಸ್ಟಾರ್ಟ್ ಆಗ್ತಾ ಇದೆ, ಸೊ ಹಾಗಾಗಿ ಸೊ ಏನಕ್ಕೆ ಇಷ್ಟೊಂದು ಜನ? ಏನ್ ಆಫರ್ ಮಾಡ್ತಾ ಇದ್ದೀರಾ ನೀವು ಅಕಾಡೆಮಿಯಿಂದ? ಆಕ್ಚುಲಿ ಆಫರ್ ಅಂತಲ್ಲ, ಆಕ್ಚುಲಿ ನನ್ನ ಅಕಾಡೆಮಿಲಿ ಸ್ಪೆಷಲ್ ಏನಂದ್ರೆ ಪ್ರತಿ ಒಂದು ಬ್ಯಾಚ್ಗೂ ನಾನು 25,000 ರುಪೀಸ್ಗೆ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ, ಮೇಕಪ್ ಕ್ಲಾಸಸ್ನ. ಸೊ ಅದರಿಂದ ಇಷ್ಟು ಕ್ರೌಡ್ ಇರುತ್ತೆ. ಸೊ ಅಂದ್ರೆ ಕಮ್ಮಿ ಅಂತ ಜನ ಬಂದಿದ್ದ? ಕಡಿಮೆ ಅಂತ ಅಲ್ಲ, ಅದ್ರ ಜೊತೆ ಆಕ್ಚುಲಿ ಇರಬಹುದು, ಯಾಕಂತಂದ್ರೆ ಕಡಿಮೆ ಅನ್ನೋದು ಒಂದು, ಇವಾಗ ಸ್ಟೂಡೆಂಟ್ಸ್ಗೆಲ್ಲ ಎಲ್ಲರಿಗೂ ಜಾಸ್ತಿ ಫೀಸ್ ಕೊಟ್ಟು ಕ್ಲಾಸಸ್ ಬರೋಕ್ಕಾಗಲ್ಲ. ಸೊ ತುಂಬ ಅಫೋರ್ಡಬಲ್ ಪ್ರೈಸ್ ಇದೆ, ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆ ನಮ್ಮ ಹತ್ರ ಕಲ್ತಿರೋ ಸ್ಟೂಡೆಂಟ್ ಇವತ್ತು ಅವ್ರವ್ರದೇ ಅಂತ ಅವ್ರವ್ರ ಕಾಲ್ ಮೇಲೆ ನಿಂತ್ಕೊಂಡು ಓನ್ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನೋಡಿ ಇವತ್ತು ಇಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನಮಗೂ ಅಷ್ಟೇ ಮೇಡಮ್, ಈ ಜನಸಾಗರ ನೋಡಿ ತುಂಬಾನೇ ಖುಷಿ ಆಯಿತು. ಬನ್ನಿ ಕ್ಲಾಸ್ ಒಳಗಡೆ ಹೋಗೋಣ. ಕ್ಲಾಸಲ್ಲಿ ಏನೇನು ನಡೆಯುತ್ತೆ, ಹೇಗಿದೆ, ಎಷ್ಟು ವರ್ಷದಿಂದ ಈ ಕ್ಲಾಸ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಮಾತಾಡೋಣ. ಬನ್ನಿ ಮೇಡಮ್.
ಮ್ಯಾಮ್ ನಂಗಂತೂ ಸಿಕ್ಕಾಪಟ್ಟೆ ತುಂಬಾನೇ ಖುಷಿ ಆಯಿತು. ಅಷ್ಟೊಂದು ಇರೋ ಅಂದರೆ ಜನ ಕ್ಯೂ ಅಲ್ಲಿ ನಿಂತಿದ್ರು, ಹೆಣ್ಮಕ್ಳು ಎಲ್ಲರೂ ನಿಂತಿದ್ರು. ಒಂದು 19th ಬ್ಯಾಚ್ನ ಫಸ್ಟ್ ಸೆಷನ್ ಅಲ್ವಾ. ಸೊ ತುಂಬಾನೇ ಖುಷಿ ಆಯಿತು. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಸೊ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಈ ಅಕಾಡೆಮಿನ? ಆ್ಯಕ್ಚುಲಿ ನಾನು ಬ್ಯೂಟಿ ಇಂಡಸ್ಟ್ರಿಗೆ ಬಂದು 18 ಇಯರ್ಸ್ ಆಯಿತು. ಸೊ ಇದು ನನ್ನ 19th ಬ್ಯಾಚ್. ಫಸ್ಟ್ ಡೇ ಆ್ಯಕ್ಚುಲಿ ನಂತರ ರೆಗ್ಯುಲರ್ ಆಗಿ 50 ಸ್ಟೂಡೆಂಟ್ ಕಂಪಲ್ಸರಿ ಇರ್ತಾರೆ. ಆ್ಯಕ್ಚುಲಿ ಇವತ್ತು ಸೆಲೆಬ್ರೇಷನ್ ಯಾಕೆ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀನಿ ಅಂದರೆ ಕ್ರಿಸ್ಮಸ್ ಇರೋದ್ರಿಂದ. ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ರೆಡ್ ಆಗಿ. ಓಕೆ, ಲವ್ಲಿ ಮ್ಯಾಮ್. ಸೊ ಅಂದರೆ ನೀವು ಎಷ್ಟು ಕಾಸ್ಟ್ ಮಾಡ್ತಾ ಅಂದರೆ ಎಷ್ಟು ಪ್ರೈಸ್ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀರಾ? ಜಸ್ಟ್ 25,000 rupees. ಜಸ್ಟ್ 25,000 ಏಕೆ? ಸೊ ಅಂದರೆ ನಾನು ನೋಡಿದ್ದೀನಿ ಎಷ್ಟೊಂದು ಮೇಕಪ್ ಅಕಾಡೆಮಿಲಿ 1 lakh 1,25,000 ಈ ಥರ ತೊಗೊಳ್ತಾರೆ. ನೀವು ಜಸ್ಟ್ 25, ಅದು ವಿಜಯನಗರದಲ್ಲಿ ಇಟ್ಕೊಂಡು. ವಿಜಯನಗರ ಅಂತ ಮ್ಯಾಟ್ರ್ ಆಗಲ್ಲ. ಆ್ಯಕ್ಚುಲಿ ಏನಂತಂದರೆ ನೋಡಿ, ತುಂಬ ಹೆಣ್ಮಕ್ಳು ಏನಾದರೂ ಒಂದು ಅರ್ನ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಬಟ್ ಯಾವ ಇಂಡಸ್ಟ್ರಿಗೆ ಹೋಗೋದು ಅನ್ನೋದು ಅವ್ರಿಗೆ ಐಡಿಯಾನೇ ಇರಲ್ಲ. ಸೊ ಬೇರೆ ಯಾವುದೇ ಇಂಡಸ್ಟ್ರಿಗೆ ಹೋಗಬೇಕು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಎಜುಕೇಷನ್ ಬೇಕು ಅಲ್ವಾ. ಸೊ ನಾಲೆಡ್ಜ್ ಇರಬೇಕು, ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಮೇಕಪ್ ಇಂಡಸ್ಟ್ರಿಲಿ ಯಾವುದೇ ಎಜುಕೇಷನ್ ಇಲ್ಲದೆ, ಇಂಗ್ಲೀಷ್ ಬರಲ್ಲ, ಅಲ್ಲಿ ಏನೇ ಇದ್ರೂ ನಮ್ಮ ಹೆಣ್ಮಕ್ಳು ದುಡಿಬೇಕು ಅಂತ ಹೇಳಿ ಜಸ್ಟ್ 25,000 rupees ಯಾಕೆ ಇಟ್ಟಿದ್ದೀನಿ ಅಂದರೆ, ನಾನು ಕೂಡ ಲಕ್ಷ ಕೊಟ್ಟು ಕಲ್ತಿದ್ದೀನಿ. ಬಟ್ ನನಗೆ ಅವಾಗ ಅನ್ಸಿದ್ದು ತುಂಬ ಬರ್ಡನ್ ಆಯಿತು. ಇಷ್ಟು ಲಕ್ಷ ಕೊಟ್ಟು ನಾನು ಫೀಸ್ನ ಪೇ ಮಾಡಿ ಅದ್ರ ಜೊತೆ ಪ್ರಾಡಕ್ಟ್ ಎಲ್ಲ ಬೈ ಮಾಡಬೇಕು, ಮತ್ತು ಅದನ್ನೆಲ್ಲ ನಾವು ರಿಟರ್ನ್ ಬ್ಯಾಕ್ ತೊಗೊಳ್ಳೋ ಅಷ್ಟರಲ್ಲಿ ಮೇಕಪ್ ಇಂಡಸ್ಟ್ರಿನೇ ಸಾಕಪ್ಪ ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ. ಸೊ ಅದು ಯಾವ ಹೆಣ್ಮಕ್ಳಿಗೂ ಆಗಬಾರ್ದು. ಪ್ರತಿಯೊಂದು ಹೆಣ್ಮಕ್ಳು ದುಡಿಲಿ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ನಾನು ಜಸ್ಟ್ 25,000 rupeesಗೆ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಹತ್ರ ಕಲ್ತಿರೋ ತುಂಬ ಸ್ಟೂಡೆಂಟ್ಸು, ಪಾಸ್ಔಟ್ ಆಗಿರೋ ಸ್ಟೂಡೆಂಟ್ಸು ಕೂಡ ಇವತ್ತು ಅವ್ರವ್ರ ಕಾಲ್ ಮೇಲೆ ನಿಂತಿದ್ದಾರೆ. ಅದನ್ನ ನೋಡಿ ತುಂಬ ಖುಷಿ ಆಗುತ್ತೆ. ಲವ್ಲಿ ಮ್ಯಾಮ್. ಅಂದರೆ ಈ ಒಂದು ಕಾಂಪಿಟೇಷನಲ್ ಜಗತ್ತಲ್ಲಿ ಸೊ ಮೇಕಪ್ ಇವಾಗಂದ್ರೂ ಎಲ್ಲ ಕಡೆ ಗಲ್ಲಿಗೂ ಒಂದೊಂದು ಮೇಕಪ್ ಅಕಾಡೆಮಿ ಇದೆ. ಸೊ ಎಲ್ಲರೂ ಅಂದರೆ 70,000-80,000 ಮಾಡೋದ್ರಿಂದ ನೀವು ಜಸ್ಟ್ 25,000ಗೆ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಸೊ ಈ ಒಂದು ಕ್ರಿಸ್ಮಸ್ಗೋಸ್ಕರ ಈ ಒಂದು ಆಫರ್ ಅಥವಾ ಯಾವಾಗಲೂ ಇದೇ ಥರ ಆಫರ್ ಇರುತ್ತೆ? ಖಂಡಿತ ಇಲ್ಲ. ಎನಿ ಟೈಮ್ ನಮ್ಮ ಶಿಲ್ಪಾಗೌಡ ಅಕಾಡೆಮಿಲಿ ಪ್ರತಿಯೊಂದು ಸ್ಟೂಡೆಂಟ್ಗೂ ಜಸ್ಟ್ 25,000 rupeesಗೆ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇರೋದು. ಓಕೆ ಮೇಡಮ್, ಇವಾಗ ಹೆಣ್ಮಕ್ಳು ಅಂದರೆ ಕಾಂಪಿಟೇಷನಲ್ಲಿ ಬಿಸಿ ಜಾಸ್ತಿ ಕೊಡ್ತಾರೆ. ಸೊ ಅಂದರೆ ರೆಡಿ ಆಗಿರ್ತಾರೆ, ಏನು ಬಂದರೂ ನಾನು ನೋಡ್ಕೊಳ್ತೀನಿ ಅಂತ. ಅಂದರೆ ನೀವು ಜಸ್ಟ್ 25,000 ತೊಗೊಳ್ತಾ ಇದ್ದೀರಿ, ಇದು ವರ್ಕೌಟ್ ಆಗುತ್ತಾ ಅಂತ? ಖಂಡಿತವಾಗ್ಲೂ ನೋಡಿ, ನಾನು ಲಕ್ಷ ದುಡಿಬೇಕು ಅನ್ನೋ ಇಂಟೆನ್ಷನಲ್ಲಿ ಈ ವರ್ಕ್ನ ಮಾಡ್ತಾ ಇಲ್ಲ. ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ದುಡಿಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನನಗೆ ಇಷ್ಟು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇಲ್ಲ. ಇಷ್ಟಿದ್ರೂ ಸಾಕು, ಲೈಫಲ್ಲಿ ನೆಮ್ಮದಿಯಾಗಿರಬೇಕು. ಪ್ರತಿಯೊಂದು ಹೆಣ್ಮಕ್ಳಿಗೂ ಊಟ ಬಟ್ಟೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಸೊ ನಾನು ಅಲ್ಪತೃಪ್ತಳು. ಓಕೆ ಮ್ಯಾಮ್, ಅಂದರೆ ಇದುವರೆಗೂ ಎಷ್ಟು ಹೆಣ್ಣು ಮಕ್ಕಳಿಗೆ ನೀವು ಕೋಚಿಂಗನ್ನು ಕೊಟ್ಟಿದ್ದೀರಾ? ಅಪ್ರಾಕ್ಸ್ ಆಲ್ಮೋಸ್ಟ್ 1000 ಸ್ಟೂಡೆಂಟ್ಸ್ಗೆ ನಾನು ಟೀಚ್ ಮಾಡಿದ್ದೀನಿ. ಮೇಡಮ್, ಅಂದರೆ ನೀವು ಇಲ್ಲಿವರೆಗೂ 1000+ ಹೆಣ್ಣು ಮಕ್ಕಳಿಗೆ ನೀವು ಕೋಚಿಂಗನ್ನು ಕೊಟ್ಟಿದ್ದೀರಿ, ಅಂದರೆ ಜಸ್ಟ್ 25,000ಗೆ. ಸೊ ಇದರಿಂದ ಪ್ರಾಬ್ಲಮ್ಸು ಮತ್ತು ಡಿಸ್ಅಡ್ವಾಂಟೇಜಸ್ ಏನಾದರೂ ಇದೆಯಾ? ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕಾಂಪಿಟೇಟಿವ್ ಮೈಂಡ್ ಇದ್ದೇ ಇರುತ್ತೆ. ಅಫ್ಕೋರ್ಸ್ ನಾನು 25,000 rupeesಗೆ ಮಾಡ್ತಿರೋದ್ರೆ ತುಂಬ ಜನಕ್ಕೆ ಬೇಜಾರು ಕೂಡ ಆಗಿರುತ್ತೆ. ಬಟ್ ನನ್ನ ಇಂಟೆನ್ಷನ್ ಹೆಣ್ಮಕ್ಳಿಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅನ್ನೋದಷ್ಟೇ. ಸೊ ನಂಗೆ ತುಂಬ ಡಿಸ್ಟರ್ಬ್ ಮಾಡಿದ್ದಾರೆ 25,000 rupeesಗೆ ಮಾಡ್ತಿರೋದಕ್ಕೆ. ಬಟ್ ನಾನು ಅದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋ. ಅವ್ರ ಇಂಟೆನ್ಷನ್ ಏನು ಗೊತ್ತಾ, ಏನಾದರೂ ಆಗಲಿ ಫೀಸ್ನ ರೈಸ್ ಮಾಡಬೇಕು. ಸೊ ಯಾಕಂದರೆ ಇವಾಗ ನಿಮಗೆ ಗೊತ್ತೇ, ಕಾಂಪಿಟೇಟಿವ್ ಮೈಂಡ್ ಇರೋದ್ರಿಂದ ನಮ್ಮ ಹತ್ರ ಕಡಿಮೆ ಇರೋದ್ರಿಂದ ಜಾಸ್ತಿ ಸ್ಟೂಡೆಂಟ್ಸ್ ಬರ್ತಾರೆ. ಆಬ್ವಿಯಸ್ಲಿ ಜಾಸ್ತಿ ಇರೋ ಕಡೆ ಹೋಗಲ್ಲ ಅನ್ನೋ ಮೈಂಡ್ ಸೆಟ್ ಇರೋದ್ರಿಂದ ಆ ಥರ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ. ಬಟ್ ಯಾರು ಏನೇ ಮಾಡಿದ್ರು ನಾನು 25,000 rupeesನ ಇನ್ಕ್ರೀಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ನೀವು ಕೇಳಿರೋ ಕ್ವಶನ್ಗೆ ಇನ್ನೊಂದು ಆನ್ಸರ್ ಮಾಡಲೇಬೇಕು. ನಿಮಗೆ ಗೊತ್ತಾ, ಅವರೇ ಫೀಸ್ ಕೊಟ್ಟರು ಕೂಡ ಒಳಗಡೆ ಕಳಿಸ್ತಾರೆ ಸ್ಟೂಡೆಂಟ್ಸ್ಗಳನ್ನ. ಸೊ ಇಲ್ಲೇನಾದರೂ ಮಾಡಿ ಬ್ಯಾಡ್ ರಿವ್ಯೂ ಬರಬೇಕು, ಡಿಸ್ಟರ್ಬ್ ಮಾಡಿ ಬೇರೆ ಸ್ಟೂಡೆಂಟ್ಸ್ಗಳನ್ನ ಅಂತ ಹೇಳಿ ಏನಾದರೂ ಮಾಡಿ ನನ್ನ ಇಂಡಸ್ಟ್ರಿಯಿಂದ ಇಳಿಸ್ಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಅದು ಆಗ್ತಾ ಇಲ್ಲ. ಯಾಕೆಂದರೆ ನನ್ನ ಜೊತೆ ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಪ್ರತಿಯೊಂದು ಟೈಮಲ್ಲೂ ನನಗೆ ಏನೇ ಪ್ರಾಬ್ಲಮ್ ಆದರೂ ಪ್ರತಿ ಬ್ಯಾಚಲ್ಲೂ ನನ್ನ ಸ್ಟೂಡೆಂಟು ನನಗೆ ಸಪೋರ್ಟಿವ್ ಆಗಿರ್ತಾರೆ. ಸೊ ಅದರಿಂದ ನನಗೇನು ಪ್ರಾಬ್ಲಮ್ ಆಗಿಲ್ಲ ಇದುವರೆಗೂ. ಸೊ ಎಷ್ಟು ಖುಷಿ ಅನಿಸ್ತಾ ಇದೆ ಅಕಾಡೆಮಿಕ್? ಖುಷಿ ಆಗ್ತಾ ಇದೆ ಮ್ಯಾಮ್. ಓಕೆ, ನೀವು ಏನಕ್ಕೆ ಮೇಕಪ್ ಇಂಡಸ್ಟ್ರಿನೇ ಚೂಸ್ ಮಾಡಿದ್ದು? ನನಗೆ 6 ಮಂತಿಂದ ನನಗೆ ಮೇಕಪ್ಪಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಬ್ಯಾಂಗ್ಳೂರಲ್ಲಿ ಬೆಸ್ಟ್ ಅಕಾಡೆಮಿ ಯಾವುದಂತ ನಾನು ಸರ್ಚ್ ಮಾಡಿದಾಗ ಶಿಲ್ಪಗೌಡ ಮ್ಯಾಮ್ದೇ ನನಗೆ ಗೊತ್ತಾಗಿದ್ದು. ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು, ಇವ್ರ ಹತ್ರನೇ ಕಲಿಬೇಕು, ಮ್ಯಾಮ್ ಹತ್ರನೇ ಕಲಿಬೇಕು ಅಂತ. ಅದಕ್ಕೆ ನಾನು ಅಷ್ಟು ದೂರದಿಂದ ಬರ್ತೀನಿ. ಬಂದಿದ್ದೀರಾ? ಓಕೆ, ಲವ್ಲಿ ಮ್ಯಾಮ್. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ತುಂಬ ಎಕ್ಸೈಟೆಡ್ ಮ್ಯಾಮ್. ಯಾವಾಗ ನಾವು ಕಲಿತು ಚೆನ್ನಾಗಿ ಇನ್ನೊಬ್ಬರಿಗೆ ಮೇಕಪ್ ಮಾಡೋ ರೀತಿ ನಾವು ಆಗಬೇಕು ಅಂತ ಹೇಳ್ಬಿಟ್ಟು ನನಗೆ ತುಂಬ ಎಕ್ಸೈಟಲ್ಲಿದ್ದೀನಿ. ಲವ್ಲಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಲೋ ಮ್ಯಾಮ್. ಹಲೋ ಮ್ಯಾಮ್, ನಿಮ್ಮ ಹೆಸರು? ರೇಣುಕಾ ಅಂತೇಳಿ. ಎಲ್ಲಿಂದ ಬಂದಿರೋದು ರೇಣುಕಾ? ಮೇಡಮ್ ಚಿತ್ರದುರ್ಗದಿಂದ ಬಂದಿದ್ದೀನಿ. ಚಿತ್ರದುರ್ಗದಿಂದ ಬಂದಿದ್ದೀರಾ ಮೇಡಮ್ ಸೊ ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಈ ಒಂದು ಸೆಷನ್? ಖುಷಿಯಾಗಿದ್ದೀನಿ ಮೇಡಮ್. ನಾನಂತೂ ಇಲ್ಲಿ ಬಂದಿರೋದು ತುಂಬ ಖುಷಿ ಆಗ್ತಿದೆ ನನಗೆ. ಫಸ್ಟ್ ಟೈಮ್ ಬಂದಿರೋದು. ಇದು ಕಲಿಬೇಕನ್ನೋ ಇಂಟ್ರೆಸ್ಟ್ ಭಾಳ ಇದೆ. ಮೇಡಮಿಂದ ತುಂಬ ಕಲ್ತ್ಕೊಂಡು ಹೋಗ್ಬೇಕು ಅನ್ನೋದು ಇದೆ. ಶಿಲ್ಪಗೌಡ ಮೇಡಮ್ ಅಕಾಡೆಮಿನೇ ಹುಡ್ಕೊಂಡು ಬಂದಿದ್ದೀನಿ. ಅಂದರೆ ನಾನು ಬೆಂಗಳೂರಲ್ಲಿ
ಭಾಳ ಕಡೆ ಹುಡುಕ್ತೆ, ನನಗೆಲ್ಲೂ ಯಾಕೋ ಹೋಗಕ್ಕೆ ಇಷ್ಟ ಆಗಲಿಲ್ಲ. ಶಿವಮೊಗ್ಗದಲ್ಲಿ ಹುಡುಕ್ತೆ, ದಾವಣಗೆರೆಯಲ್ಲೂ ಹುಡುಕ್ತೆ, ಚಿತ್ರದುರ್ಗದಲ್ಲೂ ಹುಡುಕಿ ಕೊನೆಗೆ ನನಗೆ ಬೆಂಗಳೂರಿಗೆ ಬರಬೇಕು, ಮೇಡಮ್ ಹತ್ರ ಕಲಿಬೇಕು ಅಂತಲೇ ಇಲ್ಲಿಗೆ ಬಂದಿದ್ದೀನಿ ಮೇಡಮನ್ನು ಹುಡುಕೊಂಡು. ಇಷ್ಟು ಎಕ್ಸೈಟೆಡ್ ಆಗಿದ್ರೆ ಈ ಒಂದು ಸೆಷನ್ನ ಕೇಳೋಕ್ಕೆ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಬೇರೆಯವ್ರ ಹತ್ರ ಕಲಿತು ಅಲ್ಲಿ ಟೊಪ್ಪಿ ಹಾಕಿಸ್ಕೊಂಡು, ಸೆಕೆಂಡ್ ಟೈಮ್ ಶಿಲ್ಪಾ ಗೌಡರ ಹತ್ರನೇ ಕಲಿಬೇಕು ಅಂತ ಬಂದಿದ್ದೀನಿ. ಸೆಕೆಂಡ್ ಟೈಮ್ ಪೇ ಮಾಡಿ ಬರ್ತಿದ್ದೀನಿ. ಬಿಕಾಸ್ ಆಫ್ ಫಸ್ಟ್ ಟೈಮ್ ಕಲ್ತಿದ್ದು ಏನು ಮಾಡಿದ್ದಾರೆ, ಹೇರ್ ಸ್ಟೈಲ್ ಎಲ್ಲ ನಂಗೆ ಸರಿಯಾಗಿ ಕಲಿಸ್ಕೊಡ್ದಿರ, ನನಗೆ ಆರ್ಡರ್ಸ್ ಬರ್ತದೆ, ನಾನು ಮಾಡೋಕ್ಕಾಗದೆ ಮೇಡಮ್ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವ್ರು ನನ್ನ ಜಾಯಿನ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಮ್ಯಾಮ್. ಅದೇನೋ ಟೊಪ್ಪಿ ಹಾಕ್ಸ್ಬಿಟ್ರು ಅಂದ್ರೆ ಅದು ಯಾವ ಥರ? ಅಕಾಡೆಮೀಸಲ್ಲಿ ಏನು ಮಾಡ್ತಿದ್ದಾರೆ, ಸುಮ್ಮನೆ ದುಡ್ಡು ಕೊಟ್ಟು ಒಳಗಡೆ ಕರ್ಸ್ಕೊಂಡು ಅರ್ಧಂಬರ್ಧ ಕಲಿತು ಸ್ಟೂಡೆಂಟ್ಸ್ಗೆ ಅದನ್ನೇ ಕಲ್ಸೋಕ್ಕೆ ಸ್ವಲ್ಪ ಏನಂದರೆ ಗೊತ್ತಿಲ್ಲದೆ ಕಲ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಶಿಲ್ಪಾ ಮೇಡಮ್ ಅವ್ರದ್ದು ನಾನೇ ರೆಫರ್ ಮಾಡಿ ಬಂದಿರೋದು, ಯಾರೂ ನನಗೆ ಏನೂ ರೆಫರ್ ಎಲ್ಲ ಇಲ್ಲ. ಇನ್ಸ್ಟಾಲಿ ನಾನು ಸರ್ಚ್ ಮಾಡಿದಾಗ ನಾನು ಇನ್ನೊಬ್ರ ಹತ್ರ ಕಲಿಬೇಕು, ಬೇರೆಯವ್ರ ಹತ್ರ ಹೋಗಿ ಮತ್ತೆ ಇದರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಸೊ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಶಿಲ್ಪಾ ಗೌಡ ಅವ್ರದ್ದು ಬೆಸ್ಟ್ ಅನಿಸ್ತು. ನಾನು ಬೇರೆ ರಿವ್ಯೂಸ್ ಎಲ್ಲ ನೋಡಿದಾಗ ಸೀರಿಯಸ್ಲಿ ಈ ಅಕಾಡೆಮಿಲಿ ಶಿಲ್ಪಾ ಗೌಡ ಅವ್ರು ಮಾಡೋ ಮೇಕಪ್ ಆಗಲಿ, ಅವ್ರದ್ದು ಕಾಳಿ ಅವತಾರಗಳೆಲ್ಲ ನೋಡಿ ಸೀರಿಯಸ್ಲಿ ಐ ಲವ್ ದಟ್. ನಂಗೆ ಅದು ತುಂಬ ಇಷ್ಟ ಆಯಿತು ಅವ್ರ ರಿವ್ಯೂಸ್ ಎಲ್ಲ ನೋಡಿ, ಸೊ ಅದಕ್ಕೆ ಬಂದಿದ್ದೀನಿ. ಶಿಲ್ಪಾ ಗೌಡ ಅವರ ಅಕಾಡೆಮಿಲಿ, ಮೇಕಪ್ ಅಕಾಡೆಮಿಲಿ ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ? ಮೇಡಮ್ ನಾನು 13 ಬ್ಯಾಚ್ ಸ್ಟೂಡೆಂಟ್ ಅಂತ ಹೇಳೋಕ್ಕೆ ಹೆಮ್ಮೆ ಇದೆ. ಶಿಲ್ಪಾ ಗೌಡ್ ಮೇಡಮ್ ಕಡೆಯಿಂದ ನಾನು ಇವತ್ತು ಮೇಕ್ ಓವರ್ ಮಾಡಿ ತುಂಬ ಫೇಮಸ್ ಆಗಿದ್ದೀನಿ. ನನ್ನ ಜನ ಗುರುತಿಸ್ತಿದ್ದಾರೆ. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಿದ್ದಾರೆ ಮೇಡಮ್, ನೀವು ಎಲ್ಲಿ ಕಲ್ತಿದ್ದೀರಾ ಅಂದಿದ್ದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಶಿಲ್ಪಾ ಗೌಡ್ ಸ್ಟೂಡೆಂಟು ಅಂತ. ಹೌದು, ಸುಮಾರು ಕಡೆ ಆರ್ಡ್ರ್ ಎಲ್ಲ ಮಾಡಿದ್ದೀನಿ ಮೇಡಮ್. ಇವತ್ತು ನಾನು ನನ್ನ ಕಾಲ ಮೇಲೆ ನಿಂತಿದ್ದೀನಿ. ಇವತ್ತು ತುಂಬ ಅಚೀವ್ಮೆಂಟ್ ಎಲ್ಲ ಮಾಡಿದ್ದೀನಿ. ಹೌದಾ, ಲವ್ಲಿ. ಎಷ್ಟು ಅರ್ನ್ ಮಾಡ್ತೀರಾ ನೀವು? ಮಾಡ್ತೀನಿ ಮೇಡಮ್, ಸುಮಾರು 1 ಲಕ್ಷವರೆಗೂ ಮಾಡಿದ್ದೀನಿ ಈ ಸೀಸನಲ್ಲಿ. ಹೌದಾ, ಈ ಸೀಸನ್ 1 ಲಕ್ಷದವರೆಗೂ ಮಾಡಿ. ಲವ್ಲಿ ಮ್ಯಾಮ್, ಲವ್ಲಿ. ಅಂದ್ರೆ ನೀವು 13th ಬ್ಯಾಚ್? ಹೌದು ಮೇಡಮ್. ಸೊ ಓಕೆ ಮೇಡಮ್, ಅಂದ್ರೆ ಇವಾಗ ನೀವು ಏನಕ್ಕೆ ಮೇಕಪ್ ಇಂಡಸ್ಟ್ರಿನೇ ಚೂಸ್ ಮಾಡ್ಕೊಂಡ್ರಿ? ಮೇಡಮ್ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ಈ ಹಳೆ ಸ್ಟೂಡೆಂಟ್ ಎಲ್ಲ ಇನ್ಸ್ಟಾಗ್ರಾಮಲ್ಲೇ ನೋಡಿ ಬಂದಿರೋದು. ಈ ಶಿಲ್ಪಾ ಗೌಡ್ ಮ್ಯಾಮಿಂದ ತುಂಬ ಜನರ ಲೈಫ್ನ ಚೆನ್ನಾಗಿದೆ. ಇವತ್ತು ಎಲ್ಲ ಹೆಣ್ಮಕ್ಳು ಇವತ್ತು ಒಂದು ಲೆವೆಲ್ಗಿದ್ದಾರೆ ಅಂದರೆ ಮ್ಯಾಮ್ ಅಕಾಡೆಮಿ ಮೇಕಪ್ ಇಂಡಸ್ಟ್ರಿಗೆ ಶಿಲ್ಪಾ ಗೌಡ್ ಅಂತ ಮ್ಯಾಮ್ ಬೇಕು. ಇವತ್ತು ನಾವೆಲ್ಲ ಮೇಕಪ್ ಕಲಿತು ಇವತ್ತು ಚೆನ್ನಾಗಿ ಮೇಕಪ್ ಮಾಡಿದ್ದಕ್ಕೆ ಇವತ್ತು ನಮ್ಮನ್ನು ಗುರುತಿಸ್ತಿದ್ದಾರೆ ಜನ. ನಾವು ಮೊದಲು ಮನೆಯಲ್ಲಿದ್ವಿ, ನಮಗೇನು ಗೊತ್ತಿರಲಿಲ್ಲ. ಇವತ್ತು ನಾವು ಜನರಿಗೆ ನಮ್ಮನ್ನು ನೋಡಿ ಗುರುತಿಸ್ತಿದ್ದಾರೆ. ಓ ಮೇಕ್ ಓವರ್ ಭಾಗ್ಯ ಅಂತ ಗುರುತಿಸ್ತಿದ್ದಾರೆ ಇವತ್ತು ಜನ. ನಮ್ದು ಬಿಜಾಪುರ ಮೇಡಮ್. ಬಿಜಾಪುರದಿಂದ ಬಂದಿದ್ದೀರಾ? ಓಕೆ, ಅಂದ್ರೆ ಮೇಕಪ್ಗೋಸ್ಕರನೇ ಬಂದಿದ್ದ? ಹೌದು ಮೇಡಮ್. ಓಕೆ, ಮೇಕಪ್ಗೋಸ್ಕರನೇ ಬಂದು ಇಲ್ಲೇ ಕಲ್ತು ಇಲ್ಲೇ ಇವಾಗ ಮೇಕ್ ಓವರ್ ಚೆನ್ನಾಗಿ ಮಾಡ್ತಿರೋದಕ್ಕೆ ಇಲ್ಲೇ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀವಿ. ಹಲೋ ಮೇಡಮ್. ಹಲೋ ಮ್ಯಾಮ್. ನಿಮ್ಮ ಹೆಸರು? ಸುಕನ್ಯಾ ಅಂತ. ಓಕೆ ಸುಕನ್ಯಾ ಅವರೇ, ನೀವು ಎಲ್ಲಿಂದ ಬಂದಿರೋದು? ನಾನು ಇಲ್ಲೇ ಚಂದ್ರಲವಿಟಿಂದ ಬಂದಿರೋದು. ಚಂದ್ರಲವಿಟ. ಸೊ ಎಷ್ಟು ವರ್ಷದಿಂದ ಮೇಕಪ್ ಅಕಾಡೆಮಿನ? 13 ಬ್ಯಾಚ್ ಸ್ಟೂಡೆಂಟ್ ನಾನು. 1 ವರ್ಷ ಆಯ್ತಾ, ಆಲ್ಮೋಸ್ಟ್ 1 ವರ್ಷ ಆಗಿದೆ. ನಾವು 13 ಬ್ಯಾಚ್ ಸ್ಟೂಡೆಂಟೇ. ಮೇಡಮ್ ಹೇಳ್ಕೊಟ್ಟಿರೋ ಜಸ್ಟ್ 25,000 ಇಂದ ನಾವು ಅದನ್ನು ವಿತಿನ್ 2 ಆರ್ಡ್ರಸಲ್ಲೇ ನಾವು ಇದು ಮಾಡ್ಕೊಬಿಡ್ಬೋದು. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಅಷ್ಟು ಇದಾಗಿ ನಮಗೆ ಕಾಲ್ ಮಾಡ್ತಾ ಇರ್ತಾರೆ, ನೀವು ಮಾಡಿ ಆ ಥರ ಕಾಲ್ ಮಾಡ್ತಾ ಇರ್ತಾರೆ. ನೀವು ಏನಾರ ಒಂದು ಇದು ಮಾಡಬೇಕು ಅಂದ್ಬಿಟ್ಟು ನಮ್ಗೆ ಕಾಲ್ ಮಾಡ್ತಾ ಇರ್ತಾರೆ. ಮೇಡಮಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ. ಅದು ತುಂಬಾ ಹೆಲ್ಪ್ ಆಗಿದೆ. ಓಕೆ ಮೇಡಮ್, ಅಂದರೆ ನೀವು 1 ವರ್ಷ ಆಯಿತು ಬ್ಯಾಚ್ಗೆ ಸೇರಿ. ಸೊ ಎಷ್ಟು ತಿಂಗಳಿಗೆ ಎಷ್ಟು ಆರ್ಡರ್ನ ನೀವು ಹಿಡಿತೀರಾ, ಎಷ್ಟು ಅರ್ನ್ ಮಾಡ್ತೀರಾ? ಅರ್ನಿಂಗ್ ಅಂತ ಹೋದರೆ 30 to 40 ಅರ್ನಿಂಗ್ ಅಂತ. ಆರ್ಡರ್ಸ್ ಒಂದು 5 ಎಲ್ಲ ನಾನ್ ಬ್ರೈಡು ಎಲ್ಲ ಸೇರಿ 30 to 40 ಬರ್ತೇವೆ. ಲವ್ಲಿ ಮ್ಯಾಮ್. ಸೊ ಅಂದರೆ ನೀವು ಮುಂಚೆ ಏನು ಕೆಲಸ ಮಾಡ್ತಾ ಇದ್ರಿ, ಇವಾಗ ಮೇಕಪ್ ಇಂಡಸ್ಟ್ರಿಲಿ ಎಷ್ಟು ದುಡಿತಾ ಇದ್ದೀರಾ, ಇವಾಗ ಹೇಗೆ ಅನ್ನಿಸ್ತಾ ಇದೆ ಜೀವನದಲ್ಲಿ? ಮೇಡಮ್ ನಾವು ಫಸ್ಟು ಐರನ್ ಶಾಪ್ ಇತ್ತು, ಅದರಲ್ಲಿ 15 to 10 ಸಿಗತ್ತೆ. ತುಂಬ ಇದು ಅದರಿಂದನೇ ಸ್ವಲ್ಪ ಇದಾಗ್ತಾ ಇತ್ತು. ಐರನ್ ಅಂಗಡಿ ಅದೇ ಇದ್ದಿದ್ದು ನಮ್ಮದು. ಅದರಿಂದ 50 to 10 ಸಿಗತ್ತೆ. ಅದೇ ಸ್ವಲ್ಪ ಇದು. ಇವಾಗ ನಾವು ಮೇಕಪ್ ಇಂಡಸ್ಟ್ರಿಗೆ ಬಂದು ಮ್ಯಾಮಿಂದ ಕಲ್ತ್ಕೊಂಡು 30-40 ಅಂತ ಮಾಡ್ತಾ ಇದ್ದೀವಿ ಅಂದರೆ ಅದೆಲ್ಲ ಶಿಲ್ಪಾ ಗೌಡ ಅವ್ರಿಗೆ ಹೋಗಿ ಸೇರಬೇಕು. ಲವ್ಲಿ ಮ್ಯಾಮ್. ಅಂದರೆ ಇವಾಗ ನೀವು ಬೆಂಗಳೂರಲ್ಲೇ ಇರೋದ್ರಿಂದ ನಿಮಗೆ ಸುಮಾರು ಅಕಾಡೆಮಿಸ್ನ ರೆಫರ್ ಮಾಡಿರ್ತಾರೆ. ನೀವು ಶಿಲ್ಪಾ ಗೌಡ ಅವ್ರದ್ದು ಏನಕ್ಕೆ ಚೂಸ್ ಮಾಡ್ಕೊಂಡ್ರಿ? ಮೇಡಮ್ ಪ್ರೈಸು ಅನ್ನೋದೊಂದು ಸೈಡಲ್ಲಿ ಇಕ್ಕಿದ್ರು ಅವರು ಬಡವ್ರ ಮಕ್ಕಳನ್ನ ಸ್ವಲ್ಪ ಇದು ಮಾಡ್ತಾರೆ. ಹೆಣ್ಮಕ್ಳಿಗೆ ಸ್ವಲ್ಪ ಸಪೋರ್ಟಿವ್ ಜಾಸ್ತಿ. ನೀವು ಮಾಡಿ ಆ ಥರ ಎಲ್ಲ ಸಪೋರ್ಟಿಂಗ್ ಮಾಡ್ತಾರೆ. ಅದರಿಂದ ನಮಗೆ ತುಂಬ ಇದು. ಓಕೆ ಮ್ಯಾಮ್, ಲವ್ಲಿ ಮ್ಯಾಮ್. ಸೊ ಓವರ್ ಆಲ್ ಆಗಿ ಇವಾಗ ಬರ್ತಿರುವಂಥ, ಅಂದರೆ ನಿಮ್ಮ ಥರನೇ ಇವಾಗಲೂ ಎಲ್ಲ ಹೊಸದಾಗಿ ಚಿತ್ರದುರ್ಗದಿಂದ ದಾವಣಗೆರೆಯಿಂದೆಲ್ಲ ಬರ್ತಾ ಇದ್ದಾರೆ. ಸೊ ಅವ್ರಿಗೇನಾದರೂ ಹೇಳೋದಾದರೆ ನೀವೇನು ಹೇಳ್ತೀರಾ? ಬೇರೆಯವ್ರ ಮಾತಿಗೆ ತಲೆನೇ ಕೆಡಿಸ್ಕೋಬೇಡಿ. ನಿಮ್ದು ಏನಿದೆ ಅಷ್ಟು ಬನ್ನಿ, ಅವ್ರು ಅಲ್ಲೇ ಕಲಿಸಿ ಅಲ್ಲೇ ಹೇಳ್ಕೊಟ್ಟೆ ನಿಮ್ಮನ್ನ ಈಚೆ ಕಳ್ಸೋದು. ಅದಂತೂ ಪಕ್ಕ ನಾವು ಬರ್ಕೊಟ್ಬಿಡ್ತೀವಿ. ಬೇಕಾದ್ರೆ ಅವ್ರು ಕಲ್ಸಿನೇ ಈಚೆ ಕಳ್ಸೋದೇ ಅದರಿಂದ ಅವರು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಏನೇನು ಕಲ್ತಿದ್ದೀರಾ ಇಲ್ಲಿ? ಮೇಕಪ್ ಆ್ಯಂಡ್ ಬ್ಯೂಟಿಷಿಯನ್ 2 ಕಲ್ತಿದ್ದೀನಿ. ಇಲ್ಲಿ 2 ಮಂತ್ಸ್ ಕಲ್ತು ಒಂದೇ ಮನೆಯಲ್ಲಿ 8 ಆರ್ಡರ್ಸ್ ತೊಗೊಂಡು 8ಕ್ಕೆ ಅರ್ನ್ ಮಾಡಿದೆ. ಈಗ ಸಲೂನ್ ಓಪನ್ ಮಾಡಬೇಕು ಜನವರಿ 1.
ಹೌದಾ, ಲವ್ಲಿ. ಏನಕ್ಕೆ ನೀವು ಶಿಲ್ಪಾ ಅವ್ರ ಅಕಾಡೆಮಿನ ಚೂಸ್ ಮಾಡಿದ್ರಿ? ಮೀನ್ಸ್ ನಾನು ಲಾಸ್ಟ್ ಟೈಮ್ ಬೇರೆ ಕಡೆ ಹೋದಾಗ ಲಾಸ್ ಮಾಡ್ಕೊಂಡಿದ್ದೆ ತುಂಬ. ಇಲ್ಲಿ ಬ್ಯೂಟಿಷಿಯನ್ ಜಾಯ್ನ್ ಆದಾಗ ನೋಡ್ತಾ ಇದ್ದೆ ಕ್ಲಾಸ್ ಹೇಗೆ ಮಾಡ್ತಾರೆ ಅಂತ. ಸೊ ಮತ್ತೆ ಪೇ ಮಾಡಿ ಮತ್ತೆ ಕಲ್ತಿರೋದು. ಓಕೆ, ಖುಷಿ ಇದೆಯಾ ಕಲ್ತಿರೋದ್ರಲ್ಲಿ? ತುಂಬ ಖುಷಿ ಇದೆ, ಚೆನ್ನಾಗಿ ಹೇಳ್ಕೊಡ್ತಾರಾ? ತುಂಬ. ಓಕೆ, ಈ ತರ ಅರ್ಧ ಬರ್ಧ ಎಲ್ಲ ಬೇರೆ ಕಡೆ ಹೇಳೋ ತರ ಅರ್ಧ ಬರ್ಧ ಹೇಳ್ಕೊಡೋದು? ನಾನು 2 ಮಂತ್ಸ್ ಅಬ್ಸರ್ವ್ ಮಾಡಿ ಮತ್ತೆ ಪೇ ಮಾಡಿ ಕಲ್ತಿರೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. Lovely. ರೆಫರ್ ಮಾಡಿರೋ ಒಬ್ರು ಇಲ್ಲಿ ಬಂದಿದ್ದಾರೆ ಇವತ್ತು. ರೆಫರ್ ಕೂಡ ಮಾಡಿದೀರಾ? ಓಕೆ. ಓವರ್ ಆಲ್ ಆಗಿ ಒಂದು ಕ್ಲಾಸ್ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ತುಂಬಾ ಖುಷಿ ಇದೆ, ನನಗೆ ತುಂಬಾ ಖುಷಿ ಇದೆ. ಬಿಕಾಸ್ ನಾನು ಇಲ್ಲಿ ಹಾಕಿರೋ ಪ್ರಾಫಿಟ್ ಎಲ್ಲ ತಗೊಂಡಿದ್ದೀನಿ. ಯಾರಿಗೆ ಸಜೆಸ್ಟ್ ಮಾಡಿದ್ರು ಶಿಲ್ಪಗೌಡ ಅಕಾಡೆಮಿಗೆ ಬಂದು ಜಾಯ್ನ್ ಆಗಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಸೆಟಲ್ಡ್ ಆಗ್ಬೋದು. ಶಿಲ್ಪಗೌಡ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂಡ್ ನನಗೆ ನಮ್ಮ ಅಪ್ಪ ಅಮ್ಮ ಬಿಟ್ಟರೆ ನೆಕ್ಸ್ಟ್ ಸಪೋರ್ಟು ಶಿಲ್ಪ ಮ್ಯಾಮೇ ಮಾಡಿದ್ರು. ಓಕೆ ಮ್ಯಾಮ್, ನೀವು ಹೇಳಿದ್ರಿ 25,000ಗೆ ಅಂದರೆ ಅಕಾಡೆಮಿನ ನಡೆಸ್ತಿದ್ದೀರಾ, ಒಬ್ಬೊಬ್ಬರು ಸ್ಟೂಡೆಂಟ್ಸ್ ಹತ್ರ 25,000 ತೊಗೊಳ್ತಿದ್ದೀರಾ ಅಂತ. ಸೊ ಆ ಒಂದು 25,000ಅಲ್ಲಿ ಏನೇನು ಸಿಲೆಬಸ್ ಕವರ್ ಆಗುತ್ತೆ? ಆ್ಯಕ್ಚುಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಫುಲ್ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಇದರಲ್ಲಿ HD, ವಾಟರ್ ಪ್ರೂಫ್, ಹೇರ್ ಬ್ರಷ್, ಮೇಕಪ್, ಸ್ಯಾರಿ ಡ್ರಿಪಿಂಗ್ ಕ್ಲಾಸಸ್ ಇರುತ್ತೆ, ಹೇರ್ ಸ್ಟೈಲ್ ಕ್ಲಾಸಸ್ ಇರುತ್ತೆ, ಬ್ರೈಡಲ್ ರಿಲೇಟೆಡ್ ಹೇರ್ ಸ್ಟೈಲ್ಸ್ ಎಲ್ಲ. ಅದ್ರ ಜೊತೆ ನಿಮಗೆ ಫ್ಲೋರಲ್ ಆರ್ಟ್ ಕೂಡ ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಮಾಡಿದ್ಮೇಲೆ ಮಾರ್ಕೆಟಿಂಗ್ ಕ್ಲಾಸ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಮಾರ್ಕೆಟಿಂಗ್ ಕ್ಲಾಸಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಜಸ್ಟ್ 25,000 ರುಪೀಸಲ್ಲಿ ನಾವು ಪ್ರಾಡಕ್ಟ್ ಕೂಡ ನಾವೇ ಪ್ರೊವೈಡ್ ಮಾಡ್ತಾ ಇದ್ದೀವಿ ಪ್ರಾಕ್ಟೀಸ್ಗೆ. ನಮ್ಮ ಶಿಲ್ಪಾ ಗೌಡ ಅವರ ಮೇಕಪ್ ಅಕಾಡೆಮಿಲಿ ಎಲ್ಲರೂ ಕಲಿಯಕ್ಕೆ ರೆಡಿ ಇದ್ದೀರಾ? ರೆಡಿ? ಆಲ್ ದ ಬೆಸ್ಟ್.